ಸಣ್ಣ ಪ್ರಮಾಣದಲ್ಲಿ ನಾರ್ಕೋ ಸಬ್ಬರಿನ ಮೂಲದಲ್ಲಿ ಹಿಡನ್ ಇಂಡಸ್ಟ್ರಿನ ತೆಗೆದು ಆಸ್ಕರ್ ಮೊರೆನೋ ರಿಕಾರ್ಡೋಗಳಿಗೆ ಅಲರ್ಟ್ ಮಾಡ್ತಾರೆ. ಫಾರ್ಮರ್ ಸ್ಪ್ಯಾನಿಷ್ ಬಾಕ್ಸರ್ ಅದೃಷ್ಟ ಅವ್ರ ಕಡೆ ಇರಲಿಲ್ಲ. ಸ್ಪೇನ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ. 5 ದಿನಗಳ ನಂತರ ಲೂಯಿಸ್ ಥಾಮಸ್ ಮತ್ತು ಪೆಡ್ರೋ ರಾಬರ್ಟೋನ ದಕ್ಷಿಣ ಅಮೆರಿಕದಿಂದ ಅಮೆರಿಕ ಮತ್ತು ಯುರೋಪ್ಗೆ ಡ್ರಗ್ ಸಪ್ಲೈ ಮಾಡೋಕೆ ಅಂತಾನೆ ಡಿಸೈನ್ ಮಾಡಿರೋದು ನಾರ್ಕೋ ಸಬ್ಮರೀನ್. ಕಳೆದ ಹಲವು ವರ್ಷಗಳಿಂದ ಅಲ್ಲಿನ ಅಧಿಕಾರಿಗಳು 200ಕ್ಕೂ ಹೆಚ್ಚಿನ ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಡ್ರಗ್ ಮಾಫಿಯಾ ನಾರ್ಕೋ ಸಬ್ಮರೀನ್ನ ಹೇಗೆ ಆಪರೇಟ್ ಮಾಡ್ತಾರೆ, ಡ್ರಗ್ಸ್ ಹೇಗೆ ಸಮುದ್ರದಿಂದ ಬೇರೆ ಬೇರೆ ದೇಶಗಳಿಗೆ ಸಪ್ಲೈ ಆಗುತ್ತೆ, ಹೇಗೆ ರೇಡಾರ್ ಸಿಸ್ಟಮ್ ಡಿಟೆಕ್ಷನ್ ಇಂದ ಎಸ್ಕೇಪ್ ಆಗ್ತಾರೆ. ಅಮೆರಿಕ ಮತ್ತು ಯುರೋಪ್ ಹೆಚ್ಚಿನ ಪ್ರಾಫಿಟ್ಗಾಗಿ ಈ ಡ್ರಗ್ಸ್ ಅನ್ನ ಬ್ಲ್ಯಾಕ್ ಮಾರ್ಕೆಟ್ಗೆ ಸಾಗಾಣಿಕೆ ಮಾಡ್ತಾರೆ. ಅಲ್ಲಿನ ಡ್ರಗ್ ಡೀಲರ್ಗಳು ಮಾರ್ಕೆಟ್ಗೂ ಬರುವ ಮೊದಲು ಈ ಡ್ರಗ್ನ ಚೆಕ್ ಮಾಡ್ತಾರೆ. ಪ್ರತಿ ವರ್ಷ ಅಲ್ಲಿನ ಅಧಿಕಾರಿಗಳು 100 ಟನ್ಕಿನ್ನ ಹೆಚ್ಚಿನ ಕೊಕೆಯನ್ನ ಸೀಸ್ ಮಾಡ್ತಾರೆ. ಮೊದಲಿಗೆ ಈ ಡ್ರಗ್ಸ್ ಅನ್ನು ಸಣ್ಣ ಪ್ರಮಾಣದಲ್ಲಿ ನಾರ್ಕೋ ಸಬ್ಬರಿನ ಮೂಲಕ ಸಾಗಿಸುತ್ತಿದ್ದರು. ಆದರೆ ಈ ಕೆಲಸವನ್ನು ವೃತ್ತಿಪರಗೊಳಿಸಿ ಅಲ್ಲಲ್ಲಿ ಹಿಡನ್ ಇಂಡಸ್ಟ್ರಿನ ತೆಗೆದು ಅಲ್ಲಿನ ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ ಯಾಮಾರಿಸಿದ್ರು. ಕೊಲಂಬಿಯನ್ ಅಥಾರಿಟಿ ಇವನನ್ನು ಸಬ್ಮರ್ಸಿಬಲ್ ಕಿಂಗ್ ಎಂದು ಕರೆಯುತ್ತಿದ್ದರು. ಅವನ ಹೆಸರೇ ಆಸ್ಕರ್ ಮೊರೆನೋ ರಿಕಾರ್ಡೋ ಮತ್ತು ಅವನ ಗ್ಯಾಂಗ್ ಸೀಕ್ರೆಟ್ ಲೊಕೇಶನ್ ಒಳಗೆ ಸಾವಿರಾರು ಕಿಲೋಮೀಟರ್ ಚಲಿಸುವಷ್ಟು ಸಬ್ಮರೀನ್ಗಳನ್ನು ರೆಡಿ ಮಾಡ್ತಿದ್ರು. ಈ ನಾರ್ಕೋ ಸಬ್ಬರಿನ್ನ ಕೊಕೆನ್ನ ಗುಪ್ತವಾಗಿ ಸಾಗಿಸಲು ಡಿಸೈನ್ ಮಾಡಲಾಗಿತ್ತು. HI ಸುಟಾನ್ ರಿಕಾರ್ಡೋ ಆ್ಯಂಡ್ ಗ್ಯಾಂಗ್ನ ರಿಸರ್ಚ್ ಮಾಡಿ ಮತ್ತೆ ಅವರ ಸೀಕ್ರೆಟ್ ಲೊಕೇಶನ್ನ ಎಕ್ಸ್ಪೋಸ್ ಮಾಡಲು ಅವರು ತಮ್ಮ ವೃತ್ತಿಪರ ಜೀವನವನ್ನೇ ಡೆಡಿಕೇಟ್ ಮಾಡಿದ್ದಾರೆ. I've been looking at narco submarines for about 15 years and keeping a database of all the incidents of narco submarines and analyzing their designs and the trends that are evolving in that space. This is a very typical narco submarine. They started to appear like this in the late 2000s and they're still being found today. ಈ ನಾರ್ಕೋ ಸಬ್ಬರೀನ್ 14 ಮೀಟರ್ ಉದ್ದವಿದ್ದು ಇದನ್ನು ಲೋ ಪ್ರೊಫೈಲ್ ಸಬ್ಮರೀನ್ ಎಂದು ಕರೆಯುತ್ತಾರೆ. ಇದು ವಾಟರ್ ಲೈನ್ನ ಮೇಲ್ಭಾಗದಲ್ಲಿ ಕಾಣುತ್ತದೆ. ಸಬ್ಮರೀನ್ನ ಮತ್ತು ನೀರಿನ ಬಣ್ಣ ಒಂದೇ ಆಗಿದ್ದು ಇದನ್ನು ಪತ್ತೆ ಹಚ್ಚಲು ರೇಡಾರ್ ಸಿಸ್ಟಮ್ಗೆ ಕಷ್ಟವಾಗುತ್ತದೆ. ಇದು ಈ ಕ್ಷಣ ಸೆಂಟ್ರಲ್ ಅಮೆರಿಕಾ ಮಾರ್ಗದಲ್ಲಿದೆ. ನವೆಂಬರ್ 13 ಸಬ್ಮರೀನ್ ಒಳಗೆ 5 ಜನ 16 ಕಿಲೋಮೀಟರ್ ಪ್ರತಿ ಗಂಟೆಯ ಸ್ಪೀಡ್ನಲ್ಲಿ ಹೋಗ್ತಿರ್ತಾರೆ. ಈ ಸಬ್ಮರೀನ್ನಲ್ಲಿ 3 ಕಂಪಾರ್ಟ್ಮೆಂಟ್ ಇದ್ದು ಇದರ ಒಳಗೆ 7.7 ಟನ್ನಷ್ಟು ಡ್ರಗ್ಸ್ ಇರುತ್ತೆ. ಈ ಡ್ರಗ್ಸ್ ಅನ್ನ ಟೈಟ್ ಆಗಿ ಪ್ಯಾಕ್ ಮಾಡಿ ಮುಂದಿನ ಕಂಪಾರ್ಟ್ಮೆಂಟ್ ಅಲ್ಲಿ ಇಟ್ಟಿರ್ತಾರೆ. ಅದೇ ದಿನ ನೇವಿ ಶಿಪ್ ರೆಡಾರ್ ಸಿಸ್ಟಮ್ಗೆ ಈ ನಾರ್ಕೋ ಸಬ್ಬರೀನ್ ಡಿಟೆಕ್ಟ್ ಆಗುತ್ತೆ. ತಕ್ಷಣ ಅವರು ಅಮೆರಿಕಾದ ಕೋಸ್ಟ್ ಗಾರ್ಡ್ ಅಧಿಕಾರಿಗಳಿಗೆ ಅಲರ್ಟ್ ಮಾಡ್ತಾರೆ. ಅಮೆರಿಕಾದ ಅಂತಾರಾಷ್ಟ್ರೀಯ ವಾಟರ್ಸ್ 2 ಸಣ್ಣ ಬೋಟ್ ಮತ್ತು 1 ಹೆಲಿಕಾಪ್ಟರ್ನೊಂದಿಗೆ ಸಬ್ಬರೀನ್ ಮೇಲೆ ದಾಳಿ ಮಾಡ್ತಾರೆ. ಬೋಟ್ನಲ್ಲಿದ್ದ ಒಬ್ಬ ನೇವಿ ಆಫೀಸರ್ ಸಬ್ಬರೀನ್ ಮೇಲೆ ಹಾರಿ ಬಾಗಿಲು ಹೊಡೆದು ರೇಡ್ ಮಾಡ್ತಾರೆ. ಸಬ್ಮರೀನ್ ಒಳಗೆ ಇದ್ದ 5 ಜನ ಸ್ಮಗ್ಲರ್ನ ಅರೆಸ್ಟ್ ಮಾಡಿ ಅದರ ಜೊತೆ $200 ಮಿಲಿಯನ್ ಮೊತ್ತದ ಕೊಕೆಯನ್ನ ಸೀಸ್ ಮಾಡಲಾಗುತ್ತೆ. ಮಾಸ್ಟರ್ ಮೈಂಡ್ ಆದ ಆಸ್ಕರ್ ಮೊರೆನೋ ರಿಕಾರ್ಡೋನ ಕೊಲಂಬಿಯಾ ದೇಶದ ಮೆಡೆಲಿನ್ ಒಳಗೆ ಅರೆಸ್ಟ್ ಮಾಡ್ತಾರೆ. ನಾರ್ಕೋ ಸಬ್ಮರೀನ್ ಅಮೆಜಾನ್ ಕಾಡಿನಿಂದ ಬ್ರೆಜಿಲ್ ಕಡೆಗೆ ಪ್ರಯಾಣ ಶುರು ಮಾಡಿತ್ತು. ಮನಾವ್ನಿಂದ ಮಕಾಪಾ ಕಡೆ ಹೊರಟಿದ್ದ ಸಬ್ಮರೀನ್ 20 ಮೀಟರ್ ಉದ್ದವಿತ್ತು. ಈ ಸಬ್ಮರೀನ್ನಲ್ಲಿ 3 ಜನ ಸ್ಮಗ್ಲರ್ 19 ಕಿಲೋಮೀಟರ್ ಪ್ರತಿ ಗಂಟೆ ಸ್ಪೀಡಿನಲ್ಲಿ ಅಟ್ಲಾಂಟಿಕ್ ಓಷನ್ನ ದಾಟಲು ಹೊರಟಿದ್ದರು. ಫಾರ್ಮರ್ ಸ್ಪ್ಯಾನಿಷ್ ಬಾಕ್ಸರ್ ಆಗಸ್ಟಿನ್ ಅಲ್ವರೇಸ್ ಇದರ ಕ್ಯಾಪ್ಟನ್ ಆಗಿದ್ದ. ಸಬ್ಮರೀನ್ ಒಳಗೆ GPS ಇರದ ಕಾರಣ ಕ್ಯಾಪ್ಟನ್ ಆಲ್ವರೇಸ್ ಕಂಪಾಸ್ನ ಸಹಾಯದಿಂದ 6500 ಕಿಲೋಮೀಟರ್ನ 2 ವಾರದಲ್ಲಿ ಪೂರ್ಣ ಮಾಡಲು ಡಿಸೈಡ್ ಮಾಡ್ತಾರೆ. 20,000 ಲೀಟರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಹೊಂದಿರುವ ಈ ಸಬ್ಮರೀನ್ನಲ್ಲಿ 3 ದೊಡ್ಡ ಕಂಪಾರ್ಟ್ಮೆಂಟ್ಸ್ ಇದ್ದವು ಮತ್ತು ಇದರ ಇಂಜಿನ್ ಹಿಂದಿನ ಭಾಗದಲ್ಲಿತ್ತು. ಅಟ್ಲಾಂಟಿಕ್ ಓಷನ್ ಅನ್ನು ಯಶಸ್ವಿಯಾಗಿ ದಾಟಿದ್ದೇವೆ ಅಂದುಕೊಂಡ ಅಲ್ವರೇಸ್ ಅಂಡ್ ಗ್ಯಾಂಗ್ಗೆ ಅದೃಷ್ಟ ಅವ್ರ ಕಡೆ ಇರಲಿಲ್ಲ. ಈ ಸಬ್ಮರೀನ್ಗೆ ದೊಡ್ಡ ಗಾತ್ರದ ಸೈಕ್ಲೋನ್ ಅಪ್ಪಳಿಸಿತು. ಈ ಪ್ರಯಾಣ ಯೋಜನೆಗಿಂತ ಹೆಚ್ಚಿನ ಸಮಯ ತಗೊಳ್ಳುತ್ತೆ. 27 ದಿನಗಳ ನಂತರ ಡೀಸೆಲ್ ಖಾಲಿಯಾಗುತ್ತದೆ. ಹಾಗಾಗಿ ಮಕಾಪಾಗೆ ಅಲ್ವರೇಸ್ ಡ್ರಗ್ಸ್ ಡೆಲಿವರಿ ಮಾಡಲು ಆಗಲಿಲ್ಲ. ಸಬ್ಮರೀನ್ ಕಾಲರ್ ಮೂಲಕ ಅಲ್ವರೇಸ್ ತನ್ನ ಗ್ಯಾಂಗ್ ಮೆಂಬರ್ಸನ್ನು ಕಾಂಟ್ಯಾಕ್ಟ್ ಮಾಡ್ತಾನೆ. ಆದರೆ ಯಾರೂ ಅವನ ಸಹಾಯಕ್ಕೆ ಬರೋದಿಲ್ಲ.
ಅಲ್ವರೇಸ್ ಗ್ಯಾಂಗ್ ಮೆಂಬರ್ಸ್ ಮತ್ತು ಡ್ರಗ್ಸ್ ಇದ್ದ ಸಬ್ಮರಿನ್ನ ಅಲ್ಲೇ ಬಿಟ್ಟು ಎಸ್ಕೇಪ್ ಆಗ್ತಾನೆ. ಅದೇ ಸಮಯದಲ್ಲಿ ಲಾ ಎನ್ಫೋರ್ಸ್ಮೆಂಟ್ ಅವರು ಇವರನ್ನ ಪತ್ತೆ ಹಚ್ತಾರೆ. ಅವರು ಸ್ಪೇನ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ. ಸ್ಪೇನ್ ಅಧಿಕಾರಿಗಳು ಆ ಜಾಗಕ್ಕೆ ಬಂದು ನೈಟ್ ವಿಷನ್ ಗಾಗಲ್ಸ್ ಮೂಲಕ ಅವರನ್ನ ಅರೆಸ್ಟ್ ಮಾಡ್ತಾರೆ. ಆದರೆ ಆಫೀಸರ್ಗಳಿಗೆ ಸಿಕ್ಕಿದ್ದು 2 ಗ್ಯಾಂಗ್ ಮೆಂಬರ್ಸ್ ಮಾತ್ರ. ಆಲ್ವರೇಸ್ ಅಲ್ಲಿ ಇರಲಿಲ್ಲ. para cocaína y sus derivados. ಐದು ದಿನಗಳ ನಂತರ ಅಲ್ವರೇಸ್ ಗೆಲೆಸಿಯಾದ ಒಂದು ಮನೆಯಲ್ಲಿ ಸಿಗ್ತಾನೆ. ಸ್ಪೇನ್ನ ಅಧಿಕಾರಿಗಳು ಸಬ್ಮರಿನ್ನ ಸರ್ಚ್ ಮಾಡಿದಾಗ ಅದರಲ್ಲಿ ಇದ್ದ ಬರೋಬ್ಬರಿ $100 ಮಿಲಿಯನ್ ಮೊತ್ತದ 3 ಟನ್ ಡ್ರಗ್ಸ್ನ ವಶಕ್ಕೆ ತಗೋತಾರೆ. 2 ವರ್ಷದ ಹಿಂದೆ ಬ್ರೆಜಿಲ್ನ ಅಮೆಜಾನ್ ಕಾಡಿನಲ್ಲಿ ಶುರುವಾದ ಈ ಕ್ರಿಮಿನಲ್ ಆಕ್ಟಿವಿಟಿ ಆ ದಿನ ಕೊನೆ ಆಯಿತು. ಸ್ಪೇನ್ನ ಅಧಿಕಾರಿಗಳು ಆಲ್ವರೇಸ್ ಮತ್ತು ಗ್ಯಾಂಗ್ ಮೆಂಬರ್ಸ್ ಆದ ಲೂಯಿಸ್ ಥಾಮಸ್ ಮತ್ತು ಪೆಡ್ರೋ ರಾಬರ್ಟೋನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ. ನಾರ್ತ್ ವೆಸ್ಟ್ ಸ್ಪ್ಯಾನಿಷ್ ಕೋರ್ಟ್ ಅಲ್ವರೇಸ್ ಮತ್ತು ಗ್ಯಾಂಗ್ ಮೆಂಬರ್ಸ್ಗೆ 11 ವರ್ಷದ ಜೈಲ್ ಶಿಕ್ಷೆ ಹೊರಡಿಸಿತು.